ದಿನದ ಈ ಶುಭ ಸಮಾರಂಭದಲ್ಲಿ ಒಂದು ವೈಶಿಷ್ಟ್ಯಪೂರ್ಣ ಶಿಕ್ಷಣವನ್ನು ಪಡೆದಿರತಕ್ಕಂಥ ಮುದ್ದು ಮಕ್ಕಳು ಇವತ್ತು ವಿಜಯನಗರದ ವೈಭವ ಅನ್ನುವಂಥ ಒಂದು ಕಲೆಯ ಮೂಲಕ ನಮ್ಮ ದೇಶದ ನಾಡಿನ ವೈಶಿಷ್ಟ್ಯಪೂರ್ಣ ಒಂದು ರೋಚಕಮಯ ವಿಷಯವನ್ನ ಕಲೆಯ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಈಗಾಗಲೇ ಸಾಕಷ್ಟು ಸಂಬಂಧಪಟ್ಟಂತ ವೃಂದಾರಣ್ಯಂ ಗುರುಕುಲಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ತಮಗೆಲ್ಲ ತಿಳಿದಿದೆ. ಈ ಸಂದರ್ಭದಲ್ಲಿ ಈಗ ಶಾಲೆ ಕಾಲೇಜುಗಳು ಅಂತಂದ್ರೆ ವಾರ್ಷಿಕೋತ್ಸವ ಯಾವ ರೀತಿ ನಡೀತಾವೆ ಅಂತ ನಮಗೆಲ್ಲ ಗೊತ್ತಿದೆ. ಆ ವಾರ್ಷಿಕೋತ್ಸವದಲ್ಲಿ ನಡೆಯುವಂಥ ಪ್ರದರ್ಶನ ಏನಿರುತ್ತೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಣಯವನ್ನ ಕೊಡುವಂಥದ್ದು ಇರೋದಿಲ್ಲ. ನಮ್ಮ ವೃಂದಾರಣ್ಯಂ ಗುರುಕುಲದಲ್ಲಿ ನಾನು ಪ್ರಾರಂಭದಲ್ಲಿ ಹೋದ ವರ್ಷ ಬಂದಾಗ ಹೇಳಿದ್ದು ಮಾತನ್ನೇ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ. ಯಾರ್ಯಾರು ತಮ್ಮ ಮಕ್ಕಳನ್ನ ಈ ಗುರುಕುಲಕ್ಕೆ ಕಳಿಸಿದ್ದಾರೆ ಅವರು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ಈ ಶಾಲೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಯಾರು ಈ ಮಕ್ಕಳು ಈ ಗುರುಕುಲದಲ್ಲಿ ಓದ್ತಾ ಇದ್ದಾರೆ, ಈ ದೇಶದಲ್ಲಿ ಬಹಳಷ್ಟು ಗುರುಕುಲಗಳಿದಾವೆ. ಹಾಗೆ ನೋಡಿದ್ರೆ ಬ್ರಿಟಿಷರು ಬರುವ ಮೊದಲು ಈ ದೇಶದ ಪ್ರತಿ ಹಳ್ಳಿಯಲ್ಲಿ ಒಂದು ಗುರುಕುಲ ಇತ್ತಂತೆ. ಈಗ ಸದ್ಯ 6,50,000 ಗ್ರಾಮ ಇದೆ. ಎಲ್ಲಾ ಗ್ರಾಮಗಳಲ್ಲೂ ಶಾಲೆಗಳಿದಾವೆ, ಆದ್ರೆ ಗುರುಕುಲಗಳಿಲ್ಲ. ಶಾಲೆಗಳಲ್ಲಿ ಕೊಡುವಂತಹ ಶಿಕ್ಷಣ ಅದು ಉಪಜೀವನ ಶಿಕ್ಷಣ. ಗುರುಕುಲದಲ್ಲಿ ಕೊಡುವಂತಹ ಶಿಕ್ಷಣ ಇದು ಜೀವನ ಶಿಕ್ಷಣ. ಇದು ಜೀವನ ಶಿಕ್ಷಣ ಮತ್ತು ಸಮಗ್ರ ಶಿಕ್ಷಣವನ್ನ ಕೊಡುವಂತಹದ್ದು ಯಾವ್ದಾದ್ರು ಇದ್ರೆ ಅದು ಗುರುಕುಲ ಶಿಕ್ಷಣ. ಬ್ರಿಟಿಷರಲ್ಲಿ ಏನು ಈಗ ಶಿಕ್ಷಣವನ್ನ ನಾವು ಓದ್ತಾ ಇದ್ದೀವಿ, ಆ ಶಿಕ್ಷಣವನ್ನ ಕೊಟ್ಟಂತ ಮೆಕಾಲೆ ಹೇಳ್ತಾನೆ, ಸಂಪೂರ್ಣವಾಗಿ ಭಾರತವನ್ನ ನಮ್ಮ ಕೈಗೆ ತಗೊಳ್ಬೇಕಾಗಿತ್ತು ಅಂದ್ರೆ ಈ ದೇಶದಲ್ಲಿ ನಡೀತಾ ಇರತಕ್ಕಂತ ಗುರುಕುಲ ಶಿಕ್ಷಣವನ್ನ ಬದಲಿಸಿ ಒಂದು ಉಪಜೀವನಕ್ಕಾಗಿ ಬೇಕಾಗಿರುವಂತ ಶಿಕ್ಷಣವನ್ನ ಕೊಡಬೇಕು ಅನ್ನೋದನ್ನ ಅವರ ಅಪ್ಪನಿಗೆ ಪತ್ರದಲ್ಲಿ ಬರೆದಿದ್ದಾನೆ. ಹಾಗೆ ಈ ದೇಶ ಆರ್ಥಿಕವಾಗಿ ದಿವಾಳಿ ಆಗಬೇಕಾಗಿತ್ತು ಅಂದ್ರೆ ದೇಶಿ ಗೋ ಆಧಾರಿತ ಸಾವಯವ ಕೃಷಿ ಏನಿದೆ ಅದನ್ನ ತೆಗೆದುಹಾಕಿ ರಾಸಾಯನಿಕ ಕೃಷಿಯನ್ನ ತಗೊಂಡು ಬಂದ್ರೆ ದೇಶ ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ನಾಶ ಆಗುತ್ತೆ ಅನ್ನುವಂತ ಅರ್ಥದಲ್ಲಿ ಅವನು ಪತ್ರ ಬರೆದಿದ್ದ. 1947ರಲ್ಲಿ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಭಾರತದಲ್ಲಿ 1,000 ಜನರಿಗೆ 650 ದೇಶಿ ಆಕಳುಗಳು ನಮಗಿದ್ದು. 1000 ಜನ ಇದಾರೆ ಅಂದ್ರೆ 650 ಇದ್ದು. ಈಗ ಸದ್ಯ ಭಾರತದಲ್ಲಿ 1,000 ಜನರಿಗೆ 3 ಅಥವಾ 4 ದೇಶಿ ಹಸು ನಮ್ಮ ದೇಶದಲ್ಲಿದೆ. ಅಲ್ಲಿಗೆ ಸಂಪೂರ್ಣವಾಗಿ ರಾಸಾಯನಿಕ ಕೃಷಿ ಬಂತು. ರಾಸಾಯನಿಕ ಕೃಷಿ ಬಂದ ಮೇಲೆ ಇಲ್ಲಿವರೆಗೆ ರೈತರ ಆತ್ಮಹತ್ಯೆ ಮಾಡಿಕೊಂಡಿರುವವರ ಸಂಖ್ಯೆ ಎಷ್ಟು ಅಂದ್ರೆ 17 ಲಕ್ಷ ಜನ ಭಾರತದಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಸಾಯನಿಕ ಕೃಷಿ ಬರುವ ಮೊದಲು ಈ ದೇಶದಲ್ಲಿ ಒಬ್ಬರು ರೈತರ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ. ಇದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಭೂಮಿ ಬಂಜರಾಗಿದೆ, ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಭೂಮಿಯಲ್ಲಿ ಸತ್ವಾಂಶ ಕಡಿಮೆ ಆಗಿದೆ, ಅದರ ಆಹಾರವನ್ನು ಸೇವನೆ ಮಾಡಿರುವಂತವರು ದೇಶದಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನು ಶಿಕ್ಷಣಕ್ಕೆ ಬರೋದಾದ್ರೆ ಒಂದು ಗುರುಕುಲದ ಶಿಕ್ಷಣದಲ್ಲಿ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ 10-15 ವರ್ಷ ಶಿಕ್ಷಣ ಪಡೆದ ಅಂತಂದ್ರೆ ಒಂದೊಂದು ದೇಶವನ್ನೇ
ಒಂದು ವಿಚಾರವನ್ನೇ ಇಡೀ ದೇಶಕ್ಕೆ ಹೇಳುವಷ್ಟು ವ್ಯಕ್ತಿತ್ವ ಗುರುಕುಲದಲ್ಲಿ ನಿರ್ಮಾಣ ಆಗ್ತಿತ್ತು. ನಮ್ಮದೇ ದೇಶದ ತಮಿಳುನಾಡಿನಲ್ಲಿ ಓದಿರ್ತಕ್ಕಂಥ ಒಬ್ಬ ಗುರುಕುಲದ ವಿದ್ಯಾರ್ಥಿ ಸಮುದ್ರವನ್ನ ದಾಟಿ ಹೋಗಿ ಆದಿ ಮಾನವರಾಗಿರುವಂತ ವ್ಯಕ್ತಿಗಳನ್ನ ಅವರನ್ನ ನಾಗರಿಕತೆಯನ್ನ ಕಲಿಸಿಕೊಟ್ಟು ಆ ಭೂ ಪ್ರದೇಶದಲ್ಲಿ ಬಟ್ಟೆಯನ್ನೇ ಹಾಕೊಳ್ಳದೇ ಇರುವಂತಹ ಆದಿಮಾನವರಿಗೆ 25 ವರ್ಷಗಳಲ್ಲಿ ಕೇವಲ ಗುರುಕುಲದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಆ ದೇಶವನ್ನೇ ನಿರ್ಮಾಣ ಮಾಡಿದ. ಆ ದೇಶಕ್ಕೆ ಇವತ್ತು ಹೆಸರಿದೆ ಕಾಂಬೋಡಿಯಾ ಅಂತ ದೇಶದ ಹೆಸರು. ಒಬ್ಬ ವಿದ್ಯಾರ್ಥಿ ಇಲ್ಲಿ ಸಮಗ್ರ ಶಿಕ್ಷಣ ಪಡೆದ ಅಂತಂದ್ರೆ ಅವನಿಗೆ ಕೇವಲ ತನ್ನ ಜೀವನ ಅಷ್ಟೇ ಅಲ್ಲ, ಕುಟುಂಬ, ಸಮಾಜ, ಊರು, ನಾಡು, ದೇಶ, ಧರ್ಮ, ಸಂಸ್ಕೃತಿ, ಸಮಾಜದ ಏಳಿಗೆಯನ್ನ ವಿಚಾರ ಮಾಡಿ ಯೋಚನೆ ಮಾಡಿ ಮುಂದೆ ಆಗುವಂತಹ ದೋಷವನ್ನ ಪರಿಹಾರ ಮಾಡುವಂತ ಶಕ್ತಿಯನ್ನ ಗುರುಕುಲದಲ್ಲಿ ಕೊಡ್ತಾರೆ. ಅದಕ್ಕೆ ಗುರುಕುಲ ಅಂತ ಕರೀತಾರೆ. ಈಗ ಗುರು ಅನ್ನೋ ಶಬ್ದ ಹೋಗಿ ಮಾಸ್ಟರ್ ಅಂದ್ರು, ಶಿಕ್ಷಕರಂದ್ರು, ಈಗ ಆ ರೀತಿ ಬಂದ್ಬಿಟ್ಟಿದೆ. ಹೀಗಾಗಿ ಇಲ್ಲೇನು ಮಕ್ಕಳು ಶಾಲೆ ಕಲ್ತಿದ್ದಾರೆ, ನಾನು ಹೇಳಿದ್ದೀನಿ ಮುಂದೆ ಭಾರತದಲ್ಲಿ ಬರ್ತಕ್ಕಂಥ ಗಂಡಾಂತರಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋದು ಯಾರ ಕೈಲಿದೆ ಅಂದ್ರೆ ನಾವ್ಯಾರು ಈ ಶಾಲೆಯನ್ನು ಓದಿಲ್ಲ, ನಮ್ಮ ಕೈಲಿಲ್ಲ. ಅದು ಈ ಗುರುಕುಲದಲ್ಲಿ ಶಿಕ್ಷಣ ಪಡೆಯುತ್ತಿರುವಂತ ವಿದ್ಯಾರ್ಥಿಯೇ ಈ ದೇಶದ ಗಂಡಾಂತರಗಳನ್ನ ಪರಿಹಾರ ಮಾಡ್ತಾನೆ ಅಂತ ಶಿಕ್ಷಣವನ್ನ ಅವರು ಕೊಟ್ಟಿರ್ತಾರೆ. ಇಲ್ಲಿರುವಂತ ಗುರೂಜಿಯವರು ಏನು ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವುದೇ ತರದ ವೈಯಕ್ತಿಕವಾಗಿರತಕ್ಕಂತ ಹಿತಾಸಕ್ತಿ ಇಲ್ಲದೆ ಮಕ್ಕಳನ್ನ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಅವರನ್ನ ಗಮನಿಸ್ತಾರೆ. ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತಿದೆ. ಅದರ ಅರ್ಥ ಶಬ್ದ ರಚನೆಗೆ ಬರದೇ ಇರುವಂತ ಅಕ್ಷರಗಳಿಲ್ಲ, ಔಷಧಿಗೆ ಬರದೇ ಇರುವಂತ ಸಸ್ಯಗಳಿಲ್ಲ, ಪ್ರಯೋಜನಕ್ಕೆ ಬಾರದೇ ಇರುವಂತ ಮನುಷ್ಯ ಇನ್ನೂ ಹುಟ್ಟೇ ಇಲ್ಲ ಅಂತ ಆ ಶ್ಲೋಕದ ಅರ್ಥ. ಯಾರು ಯಾವುದಕ್ಕೆ ಉಪಯೋಗ ಬರ್ತಾರೆ ಅಂತ ಹೇಳಿ ಕಂಡು ಹಿಡಿಯುವವರ ಕೊರತೆ ಇದೆ ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಇವತ್ತು ಸಾರ್ವಜನಿಕ ಶಾಲೆಗಳ ಪರಿಸ್ಥಿತಿ ಏನಿದೆ, ಒಂದು ವರ್ಷಕ್ಕೆ ಎಷ್ಟು ಅಕ್ಕಿ ಬಂತು, ಆ ಅಕ್ಕಿಯನ್ನ ಸರಿಯಾಗಿ ಕೊಟ್ರೋ ಇಲ್ವೋ, ಅದು ಎಲ್ಲಿ ಹೋಯ್ತೋ ಅದನ್ನ ಬರೆದಿಟ್ರೆ ಸಾಕವು. 35 ಬಿದ್ರೆ ಪಾಸು ಅಂದ್ರೆ ಒಂದು ಗಟಾರ್ 4 ಫೂಟ್ ಇದ್ರೆ 1.5 ಫೂಟ್ ಬಿಡದ್ ಜಿಗದ್ರೆ ಸಾಕಂತ. 100ಕ್ಕೆ 100 ಅಲ್ಲ, 4 ಫೂಟ್ ಜಿಗಿಯಂಗಿಲ್ಲ, 1.5 ಫೂಟ್ ಜಿಗಿದ್ರೆ ಸಾಕಂತ. ಅವ ಆಚೆ ಕಡೆ ಹೆಂಗ್ ಹೋಗ್ತಾನೆ? ಅದಕ್ಕೆ ಈ ಮಕ್ಕಳನ್ನ ಯಾರು ಹೆತ್ತಿದಾರಲ್ಲ, ಆ ಮಕ್ಕಳನ್ನ ಏನ್ ಇಲ್ಲಿ ಕಳಿಸಿಕೊಟ್ಟಿದಾರಲ್ಲ, ಅವ್ರು ನಿಜವಾಗಿಯೂ ಕೂಡ ದೊಡ್ಡ ಪುಣ್ಯವಂತರು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಮಗೆ ಗುರುಕುಲದಲ್ಲಿ ಓದುವಂತ ಸೌಭಾಗ್ಯ ಬರಲಿಲ್ಲ. ಅದಕ್ಕಾಗಿ ನಾನು ಈ ಕಮಕೇರಿ ಗ್ರಾಮಕ್ಕೆ ಬಹಳ ವರ್ಷಗಳಿಂದ ಬರ್ತಾ ಇದ್ದೀನಿ. ಕಮಕೇರಿ ಬಂಧುಗಳು ಸಹಿತ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೆ, ಇಂಥ ಗುರುಕುಲವನ್ನ ಇಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸುತ್ತಮುತ್ತಲ ಗ್ರಾಮದಿಂದ ಬಂದಿದ್ದೀರಿ, ಕಮಕೇರಿಯವರು ದೊಡ್ಡ ಸಂಖ್ಯೆನಲ್ಲಿ ಇಲ್ಲಿದ್ದೀರಿ. ಈ ಗುರುಕುಲ ಇಲ್ಲಿ ಕಲಿಸುವಂತ ಗುರೂಜಿ ಅವ್ರದಲ್ಲ, ಈ ಗುರುಕುಲ ಕಮಕೇರಿ ಗ್ರಾಮದವ್ರದೇ. ಇದನ್ನು ಸ್ವಲ್ಪ ವರ್ಷದಲ್ಲಿ ಕರ್ನಾಟಕ ಮತ್ತು ಭಾರತ ಮೆಚ್ಚುವಂತೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ಯೋಜನೆಯನ್ನ ಹಾಕೊಂಡಿದ್ದೀವಿ. ತಮ್ಮದು ಸ್ವಲ್ಪ ಸಹಕಾರ, ಭಾವನೆಗಳು, ತನುಮನ ಧನ ಅರ್ಪಿಸುವುದು, ಅದರ ಜೊತೆಗೆ ಈ ಶಾಲೆಯನ್ನ ನಂದು ಅಂತ ತಿಳ್ಕೊಳ್ಳುವಂತ ಜವಾಬ್ದಾರಿ ಈಗಿದೆ.